ಛಾಯಾ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬೇಡ, ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಸಾಕಷ್ಟೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಹಾಕಬೇಕು. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೋಬೇಕು. ಓಕೆ, ಬಾಡಿಸ್ಕೊಂಡು ಮತ್ತು ಸ್ವಲ್ಪ ಶುಂಠಿ ಪೇಸ್ಟ್ ಶುಂಠಿ ಪೀಸ್ ಹಾಕ್ಕೊತೀನಿ. ಪೇಸ್ಟ್ ಎಲ್ಲ ಬೇಡ ನನಗೆ, ಪೇಸ್ಟ್ ಎಲ್ಲ ಬೇಡ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಇನ್ನೂ ಒಂದು ಕೆಲಸ ಮಾಡೋದಿದೆ. ಆ ಕೆಲಸ ಜೋಳದ ರೊಟ್ಟಿ ಇದು ಬಿಸಿದೇ ತೊಗೊಂಡಿನಿ. ಬಿಸಿ ರೊಟ್ಟಿನೂ ಚೆನ್ನಾಗಿ, ಇದು ಒಣ ರೊಟ್ಟಿ ಎಲ್ಲ ಬೇಡ. ನೆಕ್ಸ್ಟ್ ಬಿಸಿ ರೊಟ್ಟಿ ಎಲ್ಲ ಪೀಸ್ ಮಾಡ್ಕೋಬೇಕು. ಇನ್ನು ಚಿಕ್ಕ ಪೀಸ್ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ನೋಡಿ ಎಷ್ಟು ಸಾಧ್ಯ ಅಷ್ಟು ಇನ್ನೂ ಚಿಕ್ಕ ಪೀಸ್ ಆದ್ರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಆಯಿತಾ, ಇನ್ನು ಚಿಕ್ಕದು ಮಾಡ್ತೀನಿ ನೋಡಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊತೀನಿ. ಓಕೆ, ಟೊಮೊಟೊ ಸಾಸ್ ಹಾಕ್ಕೊಂಡ ನಂತರ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಇರುತ್ತಲ್ಲ ಅದು ಹಾಕ್ಕೋಬೇಕು. ಇದು ಸ್ವಲ್ಪ ನೋಡಿ ಹಾಕೋಬೇಕು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಖಾರ ಎಲ್ಲ ಬೇಡ, ಯಾಕಂದರೆ ಚಿಕ್ಕ ಮಕ್ಕಳು ನೋಡಿ. ಓಕೆ, ಸಾಕಿಷ್ಟು ಇದನ್ನೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಓಕೆ, ಇದೆಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡ್ರೆ ನೆಕ್ಸ್ಟ್ ಇವಾಗ ರೊಟ್ಟಿ ಪೀಸ್ ಐತಲ್ಲ, ರೊಟ್ಟಿ ಹಾಕ್ಕೋಬೇಕು. ರೊಟ್ಟಿ ಪೀಸೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಯಾಕಂದರೆ ಮಸಾಲೆ ಎಲ್ಲ ಹಿಡ್ಕೋಬೇಕು, ಒಂದೇ ಕಡೆ ಹಾಕೋದೆಲ್ಲ ಬೇಡ. ಓಕೆ, ಚಿಕ್ಕ ಮಕ್ಕಳು ಯಾಕೆ ರೊಟ್ಟಿ ಬೇಡ ಅಂತಾರೆ ನೋಡಿ. ಈ ಥರ ಮಾಡಿಕೊಟ್ರೆ ಡೈಲಿ ಕೇಳ್ತಾರೆ ರೊಟ್ಟಿ ಬೇಕು, ಇನ್ನೊಂದು ಸ್ವಲ್ಪ ರೊಟ್ಟಿ ಡೈಲಿ ಮಾಡು ಮಮ್ಮಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ. ಓಕೆ, ಚೆನ್ನಾಗಿ ಮಾಡಿ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡಾಗ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಸ್ವಲ್ಪ ಬಿಸಿ ಮಾಡಿಕೊಂಡು ಚಿಕ್ಕ ಮಕ್ಕಳೆಲ್ಲ ರೊಟ್ಟಿ ಬೇಡ ಅಂತಾರಲ್ಲ, ಈ ಥರ ಮಾಡಿಕೊಟ್ರೆ ಡೈಲಿ ರೊಟ್ಟಿನೇ ಕೇಳ್ತಾರೆ. ಓಕೆ, ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳೆಲ್ಲ ಜೋಳದ ರೊಟ್ಟಿ ಬೇಡ ಅಂತ ಹೇಳ್ತಾರೆ. ಈ ಥರ ಮಾಡಿಕೊಟ್ರೆ ಡೈಲಿ ರೊಟ್ಟಿನೇ ಕೇಳ್ತಾರೆ. ವೆರಿ ಟೇಸ್ಟಿ ಆಗಿರುತ್ತೆ ಹಾಗೂ ಹೆಲ್ದಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.